ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದತೀರ್ಥಸಂಸೇವಿತಂ ಭಜೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಣೆ ಸ್ಫುಟಂ ಅನಂತರೂಪಿಣೆ ಸುಗತಿ ಸಮಸ್ತತನಮೇ ನಮೋ ನಮಃ. ಕೌಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಸ್ಥಾಂ ಉದ್ಯಚ್ಯುತಾರ್ಕಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇದ್ವಿದೀಶನತಪಾದಯುಗಾಂ ಜನಿತ್ರೀಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮುರಿಷ್ಟಂ ವಾತಾತ್ಮಜಂ ಮಾರುಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ಯಮನಂ ಸದಾ ಆನಂದತೀರ್ಥಮತಲಂ ಭಜೇತ್ತಾಪತ್ರಯಾಪಹಂ. ಹರಿಪಾದವನ್ನು ಸೇರಿರತಕ್ಕಂತಹ ನಮ್ಮ ಗುರುಗಳಾಗಿರತಕ್ಕಂತಹ ಶ್ರೀ ಶ್ರೀ ವಿಶ್ವೇಶತೀರ್ಥರು ಸುಮಾರು 70 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಮಾಧ್ವ ತತ್ವಜ್ಞಾನವನ್ನು ಪ್ರಸಾರ ಮಾಡಬೇಕು ಎಂಬ ದೃಷ್ಟಿಯಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬಂತಹ ಒಂದು ಗುರುಕುಲವನ್ನು ಅವರು ಸ್ಥಾಪನೆ ಮಾಡಿ ಅಲ್ಲಿ 12 ವರ್ಷ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ವೇದಾಂತ, ತರ್ಕ, ವ್ಯಾಕರಣ, ಮೀಮಾಂಸಾದಿ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿಸಿ ಉತ್ತಮ ಪಂಡಿತರನ್ನಾಗಿ ಮಾಡಿದ ಮೇಲೆ ಅಂತಹ ಪಂಡಿತರು ಈಗ ಬೇರೆ ಬೇರೆ ಕಡೆಯಲ್ಲಿ ಗುರುಗಳ ಉದ್ದೇಶವಾಗಿರತಕ್ಕಂತಹ ಮಾಧ್ವ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ನಾವೆಲ್ಲ ಅಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ಎಲ್ಲ ಪಂಡಿತರು ಒಟ್ಟು ಸೇರಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬಂತಹ ಒಂದು ಸಂಘವನ್ನು ಕಟ್ಟಿಕೊಂಡಿದ್ದೇವೆ. ನಮ್ಮ ಉದ್ದೇಶಗಳು ಬಹಳ ಇವೆ. ಅದರಲ್ಲಿ ಮುಖ್ಯವಾಗಿ ಒಂದು ಪುಸ್ತಕ ಪ್ರಕಾಶನ. ಯಾವುದಾದ್ರೂ ಒಬ್ಬರು ಪಂಡಿತರಿಗೆ ಒಂದು ವಿಷಯವನ್ನು ಕೊಟ್ಟು 40 ಅಥವಾ 60 ಪೇಜಿನ ಒಳಗೆ ಅದರ ಬಗ್ಗೆ ಬರೆದು ಕೊಟ್ಟು ಅಂತಹ ಪುಸ್ತಕಗಳನ್ನು ನಾವು ಪ್ರಕಟ ಮಾಡ್ತಾ ಇದ್ದೇವೆ. ಇದಕ್ಕೆ ದಾನಿಗಳು 25,000 ರಿಂದ 30,000 ರೂಪಾಯಿ ಕೊಟ್ಟು ನಮ್ಮನ್ನು ಪ್ರೋತ್ಸಾಹ ಮಾಡ್ಬೋದು. ಹಾಗೆಯೇ ಉಪನ್ಯಾಸ ಮಾಲಿಕೆಯನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. ಪ್ರಸಿದ್ಧರಾಗಿರತಕ್ಕಂತಹ ಯತಿವರೇಣ್ಯರ ಅಥವಾ ಯಾವುದಾದ್ರೂ ಹಬ್ಬ ಹರಿದಿನಗಳ ಇದರ ಬಗ್ಗೆ ಜನರಿಗೆ ವಿಶೇಷ ಮಾಹಿತಿಯನ್ನು ಕೊಡಬೇಕು ಎಂಬ ದೃಷ್ಟಿಯಿಂದ ಪಂಡಿತರನ್ನು ಕರೆಸಿ ಸುಮಾರು ಅರ್ಧ ಗಂಟೆಯವರೆಗೆ ಅವರಿಂದ ಆ ವಿಷಯದ ಬಗ್ಗೆ ಉಪನ್ಯಾಸವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಇದಕ್ಕೂ ಕೂಡ ಯಾರಾದರೂ 2,000 ರೂಪಾಯಿಯನ್ನು ಕೊಟ್ಟರೆ ಅವರ ಹೆಸರಿನಲ್ಲಿ ನಾವು ಈ ಉಪನ್ಯಾಸವನ್ನು ಪ್ರಕಟ ಮಾಡ್ತಾ ಇದ್ದೇವೆ. ಇವತ್ತು ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಪ್ರವಚನವನ್ನು ಸಾದರಪಡಿಸ್ತಾ ಇದ್ದೇವೆ. ಇವತ್ತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರ ವಿಷಯವನ್ನು ಕುರಿತು ಪ್ರವಚನ ಮಾಡಲಿಕ್ಕೆ ವಿದ್ಯಾಪೀಠದಲ್ಲಿ 12 ವರ್ಷ ಸಾಂಗೋಪಾಂಗವಾಗಿ ಅಧ್ಯಯನ ಮಾಡಿರತಕ್ಕಂತಹ ಶ್ರೀ ಸಂಜೀವಾಚಾರ್ಯ ದೇಶಪಾಂಡೆ ಎಂಬಂತಹ ಯುವ ವಿದ್ವಾಂಸ. ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಇಂದಿರಾವದನಾಂ ಭೋಜರಾಜಹಂಸಾಯ ವಿಷ್ಣವೇ ಅಮಂದಾನಂದಸಂದೋಹ ಸುಂದರಾಕೃತಯೇ ನಮಃ. ನಮಾಮಿ ಶ್ರೀಮದಾನಂದತೀರ್ಥಾಚಾರ್ಯಂ ಪರಂ ಗುರುಂ ಯಸ್ಯ ವಾಣೀ ಕೃಪಾಣೀಯಂ ನಿಕೃಂತತಿ ಭವಾಟವೀಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ.
चरकर्जुर्गुरुं लब्ध्वा राघवेन्द्रं भजन् शमं योपाठयन्नमस्तस्मै बादरायणभिक्षवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಜಡಭರತ ಮುನಿಗಳು ಒಂದು ಮಾತನ್ನು ಹೇಳ್ತಾರೆ ರಘುಗಣರಾಜನಿಗೆ. ಆರಾಧನಂ ಭಗವತ ಈಹಮಾನಃ ಮೃಗೋಭವಂ ಮೃಗಸಂಗಾತ್ ಹತಾರ್ಥಃ ಅಂತ. ನಾನು ದೇವರ ಆರಾಧನೆ ಮಾಡಬೇಕು ಅಂತ ಹೊರಟವನು, ಆದರೆ ನನಗೆ ಮೃಗಸಂಗ ಉಂಟಾಯಿತು, ಜಿಂಕೆಯ ಸಂಘ ಉಂಟಾಯಿತು. ಆ ಜಿಂಕೆಯ ಸಂಘದಿಂದ ನಾನು ಒಂದು ಜಿಂಕೆಯಾದೆ ಅಂತ ಜಡಭರತರು ಹೇಳಿದ್ದಾರೆ. ನಮಗೆ ಇದರಿಂದ ಗೊತ್ತಾಗುವಂತಹ ವಿಷಯ ಏನು ಅಂತ ಹೇಳಿದರೆ, ಆರಾಧನಾ ಅಂದರೆ ಏನು? ಭಗವಂತನ ಆರಾಧನೆ ಅಂತ ಹೇಳಿದರೆ ಭಗವಂತನ ಸಂಘ. ಯಾವ ಪದಾರ್ಥದಲ್ಲಿ ನಮಗೆ ಸಂಘ ಉಂಟಾಯಿತು ನಾವು ಅದರ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಅಂತ ಅರ್ಥ ಆಗತ್ತೆ. ಹಾಗಾದರೆ ಗುರುಗಳ ಆರಾಧನೆ, ಪೂಜ್ಯರಾದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರುವಂಥದ್ದೇನು ಅಂತ ಹೇಳಿದರೆ, ನಾವು ಗುರುಗಳ ಸಂಘವನ್ನು ಹೊಂದಬೇಕು, ರಾಯರ ಸಂಘವನ್ನು ನಾವು ಹೊಂದಬೇಕು ಅಂತ ಗೊತ್ತಾಗತ್ತೆ. ರಾಯರ ಸಂಘವನ್ನು ಹೊಂದೋದು ಅಂತ ಹೇಳಿದರೆ ಅದು ದೈಹಿಕವಾದ ಸಂಘ ಸಾಮೀಪ್ಯ, ಅದಕ್ಕಿಂತ ಪ್ರಧಾನವಾಗಿ ಮಾನಸಿಕ ಸಾಮೀಪ್ಯ ಅಂತ ಶಾಸ್ತ್ರ ಹೇಳುತ್ತೆ. ಸಂಘ ಅಂತ ಹೇಳಿದರೆ ಅವರ ಹತ್ತಿರಕ್ಕೆ ಹೋಗೋದು ಸರಿ, ಅದು ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿ ಹೋಗೋದು ತುಂಬ ಮುಖ್ಯ. ಸಂಗೋ ಹಿ ಗುಣಸಂಪ್ರೀತಿ. ಸಂಘ ಅಂದರೆ ಏನು? ಅವರ ಗುಣಗಳನ್ನು ನಾವು ಇಷ್ಟಪಡ್ತೇವೆ ಅಂತ ಹೇಳಿದರೆ ಅದೇ ಅವರ ಸಂಘ ಅಂತ. ಹಾಗೆಯೇ ರಾಯರಲ್ಲಿ ನಾವು ಇಷ್ಟಪಡಬೇಕಾದ ಗುಣ ಯಾವುದು? ಬ್ರಾಹ್ಮಣರನ್ನು ಹೇಗೆ ಅವರನ್ನು ತೂಕ ಹಾಕಬೇಕು ಅಂತ ಹೇಳಿದಾಗ ಶಾಸ್ತ್ರ ಹೇಳುತ್ತೆ, ಅವರ ಜ್ಞಾನವನ್ನು ನೋಡಿ ಅವರನ್ನು ಅಳಿಬೇಕು ಅಂತ ಹೇಳುತ್ತೆ. ಅದರಲ್ಲಿಯೂ ಸನ್ಯಾಸಿಗಳನ್ನು ವಿಶೇಷವಾಗಿ ಜ್ಞಾನದ ಮೂಲಕವೇ ಅಳಿಬೇಕು. ಹಾಗಾಗಿ ಸನ್ಯಾಸಿಗಳಲ್ಲಿ ಪ್ರಧಾನವಾದ ಗುಣ ಅದು ಜ್ಞಾನ. ನಾವು ಅವರ ಜ್ಞಾನವನ್ನು ಇಷ್ಟಪಡಬೇಕು. ಹಾಗೆ ರಾಯರ ಜ್ಞಾನದ ಮಟ್ಟವನ್ನು ತಿಳಿಬೇಕು ಅಂತ ಹೇಳಿದರೆ ಅವರ ಅನೇಕ ಗ್ರಂಥಗಳನ್ನು ನಾವು ನೋಡಬೇಕು. ಅನೇಕ ಗ್ರಂಥಗಳಲ್ಲಿ ಅದ್ಭುತವಾದ ವಿಷಯಗಳನ್ನು ಮಂಡನೆ ಮಾಡಿದ್ದಾರೆ. ಒಂದು ಮಾತಿದೆ, ಸಂಕ್ಷೇಪ ವಿಸ್ತರಾಭ್ಯಾಮಿ ಪ್ರವದಂತೆ ಮನೀಷಿಣಃ ಅಂತ. ಜ್ಞಾನಿಗಳು ಯಾವತ್ತೂ ಕೂಡ ಹೇಗೆ ಮಾತಾಡ್ತಾರೆ, ಸಂಕ್ಷಿಪ್ತವಾಗಿಯೂ ಹೇಳ್ತಾರೆ, ವಿಸ್ತಾರವಾಗಿಯೂ ಹೇಳ್ತಾರೆ, ಮತ್ತು ಪ್ರವದಂತಿ ಚೆನ್ನಾಗಿ ಹೇಳ್ತಾರೆ, ಸತ್ಯವನ್ನೇ ಹೇಳ್ತಾರೆ. ಅದು ಜ್ಞಾನಿಗಳ ಲಕ್ಷಣ ಆಗಿರುತ್ತೆ ಅಂತ. ಹಾಗೆ ರಾಯರ ಗ್ರಂಥಗಳು ಅದೇ ಮಾದರಿಯನ್ನು ನಮಗೆ ತೋರಿಸಿಕೊಡ್ತಾ ಇವೆ. ಸಂಕ್ಷಿಪ್ತವಾಗಿ ಮಾತಾಡ್ತಾರೆ ಅವರು. ಅವರ ಗ್ರಂಥ ರಾಮಚಾರಿತ್ರ್ಯ ಮಂಜರಿ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ 24,000 ಶ್ಲೋಕದ ರಾಮಾಯಣವನ್ನು 11 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದನ್ನು ವಾದೀಂದ್ರ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಇದು ತುಂಬ ಅದ್ಭುತವಾದ ಕ್ರಿಯೆ, ಅದು ಹೇಗೆ ಸಾಧ್ಯ ಆಯಿತು? 24,000 ಶ್ಲೋಕಗಳನ್ನು 11 ಶ್ಲೋಕಗಳಲ್ಲಿ ಹೇಗೆ ಸಂಗ್ರಹ ಮಾಡಿದರು? ಇದು ಮಹಾತ್ಮರಿಗೆ ಅಸಾಧ್ಯವೇನಲ್ಲ ಅಂತಾರವರು. ಯಾವ ರೀತಿಯಾಗಿ ಅಗಸ್ತ್ಯರು ಇಡೀ ಸಮುದ್ರವನ್ನು ಆಪೋಷಣವಾಗಿ ಸ್ವೀಕಾರ ಮಾಡಿದ್ದಾರೆ, ಅದು ಮಹಾತ್ಮರ ಚರ್ಯೆ. ಅದರಂತೆ ರಾಯರು ಸಂಗ್ರಹ ಮಾಡಿದ್ದಾರೆ, ರಾಮಾಯಣವನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಒಂದು ಮಾತನ್ನು ನಾವು ವಿಮರ್ಶೆ ಮಾಡಿದಾಗ ನಮಗೆ ಈ ಅಂಶ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅಲ್ಲಿ ಒಂದು ಶ್ಲೋಕದಲ್ಲಿ ಈ ಮಾತನ್ನು ವರ್ಣನೆ ಮಾಡ್ತಾರೆ, ಈ ವಿಷಯವನ್ನು ಹೇಳ್ತಾರೆ. ಅಗಸ್ತ್ಯರ ಹತ್ತಿರಕ್ಕೆ ರಾಮಚಂದ್ರ ದೇವರು ಹೋಗಿದ್ದಾರೆ. ಅಲ್ಲಿ ವನವಾಸದಲ್ಲಿ ಅವರ ಭೇಟಿಯಾದಾಗ ಅಗಸ್ತ್ಯರು ರಾಮನಿಗೆ ಆಯುಧಗಳನ್ನೆಲ್ಲ ಕೊಡ್ತಾರೆ. ತನ್ನದೇ ಆದ ಆಯುಧಗಳು, ಪರಮಾತ್ಮನದ್ದೇ ಆದ ಆಯುಧಗಳನ್ನು ಅಗಸ್ತ್ಯರು ರಾಮನಿಗೆ ಅರ್ಪಣೆ ಮಾಡ್ತಾರೆ. ಮುಂದೆ ಖರದೂಷಣಾದಿ ವಧೆ ಆಗಬೇಕಾಗಿದೆ, ರಾವಣನ ವಧೆ ಆಗಬೇಕಾಗಿದೆ, ಅದಕ್ಕಾಗಿ ಆಯುಧಗಳನ್ನು ಸಮರ್ಪಣೆ ಮಾಡುವಂತಹ ಪ್ರಸಂಗ.
ಆ ಸಂದರ್ಭವನ್ನು ವರ್ಣನೆ ಮಾಡ್ತಾ ರಾಯರು ಹೇಳ್ತಾರೆ, ಸ್ವಾನ್ ಅಸಿ ಧನುರಿಷುಧೀನ್ ಯಾನ್ ಅಗಸ್ತ್ಯಾತ್ ಸ ಪಾಯಾತ್ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಇದರಲ್ಲಿ ಸ್ವಾನ್ ಅಸಿ ಧನುರಿಷುಧೀನ್, ತನ್ನದಾದ, ಅಸಿ ಅಂದರೆ ಖಡ್ಗ, ಧನು ಅಂದರೆ ಧನುಸ್ಸು, ಇಷುಧಿ ಅಂತ ಹೇಳಿದರೆ ಬತ್ತಳಿಕೆ, ಅವುಗಳನ್ನು ಪಡೆದಿದ್ದಾನೆ ಪರಮಾತ್ಮ ಅಗಸ್ತ್ಯರಿಂದ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿ ರಾಯರು ಚಮತ್ಕಾರವಾಗಿ ಒಂದು ಇಷುಧಿ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಆ ಶಬ್ದದಿಂದ ತುಂಬ ಅರ್ಥಗಳನ್ನು ಸಂಗ್ರಹ ಮಾಡಿದ ಹಾಗಾಯಿತು. ಇಷುಧಿ ಅಂತ ಹೇಳಿದರೆ ಬತ್ತಳಿಕೆ ಅಂತ ಅರ್ಥ. ಆದರೆ ಅದೇ ಶಬ್ದವನ್ನು ಬಳಸಬೇಕಾಗಿರಲಿಲ್ಲ. ಬೇರೆ ಶಬ್ದವನ್ನು ತೂಣೀರ ಮೊದಲಾದ ಅನೇಕ ಶಬ್ದಗಳಿವೆ. ಆ ಶಬ್ದಗಳನ್ನು ಬಿಟ್ಟು ಇಷುಧಿ ಅನ್ನೋ ಶಬ್ದವನ್ನೇ ಬಳಸಿದರು. ಅದರಿಂದ ಆದ ಲಾಭ ಏನು ಅಂತ ಹೇಳಿದರೆ, ರಾಮಾಯಣ ವರ್ಣನೆ ಮಾಡ್ತಾ ತಿಳಿಸಿದೆ. ಪರಮಾತ್ಮ ಏನನ್ನು ಪಡೆದ ಅಗಸ್ತ್ಯರಿಂದ ಅಂತ ಹೇಳಬೇಕಾದರೆ, ತೂಣೀಚ ಅಕ್ಷಯ ಸಾಯಕವು ಅಂತ. ಬರೀ ಬತ್ತಳಿಕೆಯನ್ನು ಪಡೆದಿದ್ದಲ್ಲ, ಆ ಬತ್ತಳಿಕೆಯಲ್ಲಿ ಅನೇಕ ಬಾಣಗಳಿದ್ವು, ಅಂತಹ ಬಾಣಗಳಿಂದ ಕೂಡಿದ ಬತ್ತಳಿಕೆಯನ್ನು ಪಡೆದ ಅಂತ. ಅದನ್ನು ಸ್ಪಷ್ಟವಾಗಿ ವರ್ಣನೆ ಮಾಡಬೇಕು ಅಂದರೆ ಇದೇ ಶಬ್ದ ಬೇಕು, ಇಷುಧಿ ಅನ್ನೋ ಶಬ್ದವೇ ಬೇಕು. ಆ ಶಬ್ದ ಏನನ್ನು ಹೇಳುತ್ತೆ? ಇಷವಃ ಧೀಯಂತೆ ಅಸ್ಮಿನ್ನಿತಿ ಇಷುಧಿಹಿ. ಯಾವುದರಲ್ಲಿ ಬಾಣಗಳೆಲ್ಲ ಇರ್ತಾವೋ ಅದು ಇಷುಧಿ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಅಂತಹ ಬತ್ತಳಿಕೆ ಅಂತ ಹೇಳಿದ ಹಾಗಾಯಿತು. ಬಾಣಗಳನ್ನು ಪಡೆದ ಎಂಬ ಅರ್ಥವನ್ನು ಅಲ್ಲಿ ಹೇಳಿದ ಹಾಗಾಯಿತು. ಮತ್ತು ಅಸಿ ಧನುರಿಷುಧೀನ್ ಅಂತ ಹೇಳಿದಾಗ ಇದನ್ನು ಆವೃತ್ತಿ ಮಾಡಿಕೊಳ್ಬೇಕು ಅಂತ. ಆವೃತ್ತಿ ಮಾಡಿಕೊಂಡಾಗ ಎರಡು ಅರ್ಥ ಸಿಗುತ್ತೆ ನಮಗೆ. ಅಸಿಶ್ಚ ಧನುಶ್ಚ ಇಷುಶ್ಚ ಅಥವಾ ಇಷವಶ್ಚ ಅಸಿ ಧನುರಿಷವಃ. ಅಸಿ ಧನುರಿಷವಃ ಧೀಯಂತೆ ಅಸ್ಮಿನ್ನಿತಿ ಅಸಿ ಧನುರಿಷುಧಿ ಇಷುಧಿ ಅಂತ ಅರ್ಥ ಸಿಗತ್ತೆ. ಇದರಿಂದ ಆದ ಲಾಭ ಏನು ಅಂತ ಹೇಳಿದರೆ, ಪರಮಾತ್ಮ ಬರೇ ಖಡ್ಗವನ್ನು ಪಡೆದದ್ದಲ್ಲ, ಬರೇ ಧನುಸ್ಸನ್ನು ಪಡೆದದ್ದಲ್ಲ, ಆ ಧನುಸ್ಸಿನ ಕೋಶವನ್ನು ಪಡೆದ ಮತ್ತು ಖಡ್ಗದ ಕೋಶವನ್ನು ಪಡೆದ ಅಂತ ರಾಮಾಯಣ ಹೇಳ್ತಾ ಇದೆ. ಇದಂ ದಿವ್ಯಂ ಮಹಚ್ಚಾಪಂ ಹೇಮ ವಜ್ರ ವಿಭೂಷಿತಂ ಅಂತ ಹೇಳುತ್ತೆ. ಆ ಪರಮಾತ್ಮನ ಧನುಸ್ಸು ಹೇಗಿತ್ತು ಅಂತ ಹೇಳಿದರೆ, ಹೇಮ ವಜ್ರ ಕೋಶದಿಂದ ಕೂಡಿತ್ತು ಅಂತ. ಬಂಗಾರದ ಮತ್ತು ವಜ್ರದ ಕೋಶದಿಂದ ಕೂಡಿತ್ತು ಅಂತ. ಹಾಗಾಗಿ ಧನುಧಿ ಅದನ್ನು ಪಡೆದ ಅಂತ ಅರ್ಥ ಆಗತ್ತೆ. ಕೇವಲ ಧನುಸ್ಸನ್ನಷ್ಟೇ ಅಲ್ಲ, ಧನುಧಿಯನ್ನು ಪಡೆದ ಎಂಬ ಅರ್ಥ ಸಿಕ್ತು. ಮತ್ತು ಅಸಿಧಿ ಅನ್ನೋ ಅರ್ಥವೂ ಸಿಕ್ತು. ಅದನ್ನೂ ಹೇಳಿದೆ ರಾಮಾಯಣ. ಮಹಾರಜತ ಕೋಶೋಯಂ ಅಸಿಹಿ ಹೇಮ ವಿಭೂಷಿತಃ ಅಂತ ಹೇಳಿದ್ದಾರೆ. ಹಾಗಾದರೆ ಅಸಿಯ ಕೋಶ ಅದು ಎಂಥದ್ದಾಗಿತ್ತು ಅಂತ ಹೇಳಿದರೆ, ಬಂಗಾರದ ಕೋಶ, ಮಹಾರಜತ ಕೋಶ ಅಂತ. ಮಹಾರಜತ ಅಂದರೆ ಬಂಗಾರ, ಅಂತಹ ಬಂಗಾರದ ಕೋಶದಿಂದ ಕೂಡಿತ್ತು ಅಂತ. ಅಂತಹ ಖಡ್ಗವನ್ನು ಪಡೆದ ಅಂತ ಇಷ್ಟರ್ಥವನ್ನು ಆ ಶಬ್ದದಿಂದ ಸಂಗ್ರಹ ಮಾಡಿದ್ದಾರೆ. ಆ ತೂಣೀರ ಮೊದಲಾದ ಶಬ್ದವನ್ನು ಬಳಸದೆ ಇಷುಧಿ ಅನ್ನೋ ಶಬ್ದವನ್ನು ಬಳಸಿ ಈ ಎಲ್ಲ ಅರ್ಥ ಸಿಗುವಂತೆ ಮಾಡಿದ್ದಾರೆ. ಇಂತಹ ಒಂದು ಚಮತ್ಕಾರ, ಇಂತಹ ಅನೇಕ ಸಂಕ್ಷಿಪ್ತ ವರ್ಣನೆಗಳನ್ನು ನಾವು ಅಲ್ಲಿ ರಾಮಚಾರಿತ್ರ ಮಂಜರಿಯಲ್ಲಿ ನೋಡಬಹುದು. ಹಾಗೆ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ ಕೆಲವೊಂದು ವಿಷಯಗಳನ್ನು. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ, ಭಾಷ್ಯದಲ್ಲಿ ಮಧ್ಯಮ ಜನಲೋಕಾದಿಹಿ ಅಂತ ನಾರದೀಯ ಪುರಾಣವನ್ನು ಉಲ್ಲೇಖ ಮಾಡ್ತಾರೆ. ಅಲ್ಲಿ ಹೇಳುವ ವಿಷಯ ಏನು ಅಂತ ಹೇಳಿದರೆ, ಪರಮಾತ್ಮನ ಪ್ರಸಾದದಿಂದ ನಮಗೆ ಎಲ್ಲ ಲೋಕಗಳು ಸಿಗುವಂತಹದ್ದು, ಮೋಕ್ಷವು ಅವನ ಪ್ರಸಾದದಿಂದಲೇ ಸಿಗುವಂತಹದ್ದು, ಪರಮಾತ್ಮನ ಅನುಗ್ರಹದಿಂದ ಸಿಗುವಂತಹದ್ದು ಅಂತ ವರ್ಣನೆ ಮಾಡಿದ್ದಾರೆ. ಹಾಗೆ ಹೇಳಬೇಕಾದರೆ ಕರ್ಮದಿಂದ ಪರಮಾತ್ಮ ಪ್ರಸನ್ನನಾಗ್ತಾನಂತೆ. ಆ ಪ್ರಸಾದದಿಂದ ನಮಗೆ ಸಿಗುವಂತಹದ್ದು ಯಾವುದು ಅಂದರೆ ಸ್ವರ್ಗ. ಮತ್ತು ಮಧ್ಯಮ ಪ್ರಸಾದ ಅಂತ ಶ್ರವಣ, ಮನನ, ಧ್ಯಾನ ಇವುಗಳನ್ನು ಮಾಡಿದಾಗ ಪರಮಾತ್ಮ ಪ್ರಸನ್ನನಾಗ್ತಾನೆ. ಅದರಿಂದ ನಮಗೆ ಸಿಗುವಂತಹ ಲೋಕ ಯಾವುದು? ಜನಲೋಕಾದಿಹಿ, ಜನಲೋಕ ಮೊದಲಾದವುಗಳು ಅಂತ.
ಮತ್ತು ಉತ್ತಮವಾದ ಪ್ರಸಾದ ಪರಮಾತ್ಮನ ಅಪರೋಕ್ಷ ಜ್ಞಾನ, ಆ ಅಪರೋಕ್ಷ ಜ್ಞಾನದಿಂದ ಸಿಗುವಂತಹ ಲೋಕ ಮೋಕ್ಷ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಮಧ್ಯಮ ಪ್ರಸಾದದಿಂದ ಅಂದರೆ ಶ್ರವಣ ಮನನ ಧ್ಯಾನ ಇವುಗಳನ್ನು ಮಾಡಿದಾಗ ನಮಗೆ ಪರಮಾತ್ಮನ ಪ್ರಸಾದದಿಂದ ಸಿಗುವಂತಹದ್ದು ಜನಲೋಕಾದಿಗಳು ಅಂತ ಭಾಷ್ಯದಲ್ಲಿ ನಾರದೀಯ ಪುರಾಣವನ್ನು ಉಲ್ಲೇಖಿಸಿ ಹೇಳಿದ್ದಾರೆ. ಇಲ್ಲಿ ಒಂದು ವಿವಾದ ಬರುತ್ತೆ. ಮಧ್ಯಮ ಜನಲೋಕಾದಿಹಿ ಅಂತ ಈ ಪ್ರಮಾಣಕ್ಕೆ ಈಯುಸ್ತ್ರೀನ್ ಕರ್ಮಣಾ ಲೋಕಾನ್ ಜ್ಞಾನೇನೈವ ತದುತ್ತರಾನ್ ಎಂಬುವಂತಹ ಮಾತಿನ ವಿರೋಧ ಬರುತ್ತಲ್ವಾ ಅಂತ. ಯಾಕೆಂದರೆ ಆ ಪ್ರಮಾಣ ಹೇಳ್ತಾ ಇದೆ ತ್ರೀನ್ ಕರ್ಮಣ ಲೋಕಾನ್, 3 ಲೋಕಗಳನ್ನು ಕರ್ಮದಿಂದ ಹೊಂದುತ್ತಾರೆ, ಮತ್ತು ಉಳಿದ ಮೇಲ್ಗಡೆ ಲೋಕಗಳು ಅವುಗಳನ್ನು ಹೊಂದಬೇಕು ಅಂತ ಹೇಳಿದ್ರೆ ಜ್ಞಾನೇನ ಇವ, ಜ್ಞಾನದಿಂದಲೇ ಮುಂದಿನ ಲೋಕಗಳು ಮಹಃ ಜನಃ ತಪಃ ಸತ್ಯಂ ಈ ಲೋಕಗಳನ್ನು ಹೊಂದಬೇಕು ಅಂದರೆ ಜ್ಞಾನವೇ ಬೇಕು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನಾರದೀಯ ಪುರಾಣ ಹೇಳ್ತಾ ಇದೆ ಮಧ್ಯಮ ಪ್ರಸಾದದಿಂದ ಶ್ರವಣ ಮನನ ಧ್ಯಾನ ಇವುಗಳಿಂದ ಪರಮಾತ್ಮನ ಪ್ರಸಾದ, ಅದರಿಂದ ಜನಲೋಕ ಮೊದಲಾದವುಗಳು ಸಿಗ್ತಾವೆ ಅಂತ ಹೇಳಿದ್ದಾರೆ. ಪರಸ್ಪರ ವಿರೋಧ ಕಾಣಿಸುತ್ತೆ. ಈ ಥರ ವಿರೋಧ ಬಂದಾಗ ರಾಯರು ಇದರ ಅರ್ಥವನ್ನು ಬಿಡಿಸ್ತಾರೆ. ಬಿಡಿಸ್ಬೇಕಾದ್ರೆ ಹೇಳ್ತಾರೆ ಇಲ್ಲಿ 2 ರೀತಿ ಅರ್ಥವನ್ನು ಇಟ್ಕೊಳ್ಬಹುದು. ಜನಲೋಕಾದಿಹಿ ಅಂತ ಹೇಳಿದರೆ ಜನಲೋಕಃ ಆದಿಹಿ ಯಸ್ಯ ಅಂತ ಬಹುವ್ರೀಹಿ ಸಮಾಸ ಇಟ್ಟುಕೊಂಡು ಜನಲೋಕವೇ ಮೊದಲು ಯಾವುದಕ್ಕೋ ಅದು ಅಂತ ಅರ್ಥ ಮಾಡಿ ಜನಲೋಕ ಜನಲೋಕ ಮತ್ತು ತಪೋಲೋಕ ಸತ್ಯಲೋಕ ಅಂತ ಹೀಗೆ ಅರ್ಥವನ್ನು ಇಟ್ಕೊಳ್ಬಹುದು. ಅಥವಾ ಜನಲೋಕಸ್ಯ ಆದಿಹಿ, ಜನಲೋಕದ ಆದಿ ಆರಂಭ ಭಾಗ ದ್ವಾರ ಭಾಗ ಅಂತ ಇಟ್ಕೊಂಡು ಅದು ಮಹರ್ಲೋಕ ಅಂತ ಆಗತ್ತೆ. ಹಾಗಾಗಿ ಜನಲೋಕಾದಿಹಿ ಅನ್ನೋ ಶಬ್ದಕ್ಕೆ ಮಹರ್ಲೋಕ ಅಂತಲೂ ಇಟ್ಕೊಳ್ಬಹುದು, ಮತ್ತು ಜನಲೋಕ ಮತ್ತು ತಪೋಲೋಕ ಸತ್ಯಲೋಕ ಅಂತ ಈ ಲೋಕಗಳನ್ನು ಇಟ್ಕೊಳ್ಬಹುದು ಅಂತ ಅರ್ಥ ಮಾಡಿದ್ದಾರೆ. ಹಾಗರ್ಥ ಮಾಡಿ ತಾವು ವಿಷಯವನ್ನು ತಿಳಿಸ್ತಾರೆ. ಇದನ್ನು ಹೇಗೆ ಕೂಡಿಸಬೇಕು ಅಂತ ಹೇಳಿದರೆ ಸಾಮಾನ್ಯ ದರ್ಶನಾಲೋಕಾಹ ಅಂತ ಒಂದು ಮಾತಿದೆ. ಪರಮಾತ್ಮನ ದರ್ಶನ, ಯೋಗ್ಯ ರೂಪದ ದರ್ಶನ ಅಂತ ಒಂದು ಪರಮಾತ್ಮನ ಸಾಕ್ಷಾತ್ಕಾರ, ಮತ್ತೊಂದು ಯೋಗ್ಯೇತರವಾದ ರೂಪದ ಸಾಕ್ಷಾತ್ಕಾರ. ಆ ಯೋಗ್ಯೇತರ ರೂಪದ ಸಾಕ್ಷಾತ್ಕಾರವನ್ನು ಸಾಮಾನ್ಯ ದರ್ಶನ ಅಂತ ಕರೀತಾರೆ. ಅಂತಹ ಸಾಮಾನ್ಯ ದರ್ಶನವಾದಾಗ ಲೋಕಗಳು ಸಿಗ್ತಾವೆ ಅಂತ. ಎಂತಹ ಲೋಕ ಅಂತ ಹೇಳಿದರೆ ಈ ಜನಲೋಕ ತಪೋಲೋಕ ಇವೆಲ್ಲವೂ ಕೂಡ ಸಿಗ್ತಾವೆ ಅಂತ ಇಟ್ಕೊಳ್ಬೇಕು. ಸಾಮಾನ್ಯ ದರ್ಶನದಿಂದ ಬಿಂಬರೂಪದ ದರ್ಶನವಲ್ಲದೆ ಬೇರೆ ರೂಪದ ದರ್ಶನವಾದಾಗ ಸಿಗುವಂತಹ ಲೋಕಗಳು, ಆವಾಗ ಜ್ಞಾನದಿಂದಲೇ ಉತ್ತರ ಲೋಕಗಳು ಸಿಗ್ತಾವೆ ಅನ್ನೋದು ಕೂಡಿದ ಹಾಗಾಯಿತು ಅಂತ ಒಂದು ಪಕ್ಷ. ಅಥವಾ ಇನ್ನೊಂದು ರೀತಿಯಾಗಿ ಕೂಡಿಸಬಹುದು ಅಂತ. ಇನ್ನೊಂದು ರೀತಿಯಾಗಿ ಪ್ರಾದುರ್ಭಾವಾನಪಿ ಯದಾ ಜ್ಞಾನದೃಷ್ಟೇವ ಪಶ್ಯತಿ ತದೈವ ಮುಚ್ಯತೆ ಅಂತ ಮತ್ತೊಂದು ಪ್ರಮಾಣ ಇದೆ. ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಾದುರ್ಭಾವ ರೂಪಗಳು, ಪರಮಾತ್ಮನ ಅವತಾರ ರೂಪಗಳು, ಅವುಗಳನ್ನು ಜ್ಞಾನದೃಷ್ಟಿಯಿಂದ ಕಾಣಬೇಕು. ಹಾಗೆ ಕಂಡಾಗ ಅವನು ಮುಕ್ತನಾಗ್ತಾನೆ ಅಂತ ಹೇಳಿದ್ದಾರಾದ್ದರಿಂದ ಪ್ರಾದುರ್ಭಾವ ರೂಪಗಳನ್ನು ನೋಡೋದು ಏನಿದೆಯೋ ಅವುಗಳಿಂದ ಸಿಗುವಂತಹ ಫಲ ಅದು ಜನಲೋಕ ಮೊದಲಾದವುಗಳು ಸಿಗ್ತಾವೆ ಅಂತ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಹೀಗೊಂದು ಪಕ್ಷ. ಅಥವಾ ಇಲ್ಲಿ ಮತ್ತೊಂದು ರೀತಿಯಾದ ವ್ಯಾಖ್ಯಾನವನ್ನು ತಿಳಿಸ್ತಾ ಇದ್ದಾರೆ. ಪರಮಾತ್ಮನ ಶ್ರವಣ ಮನನ ಧ್ಯಾನ ಅಂತ ಹೇಳಿದರೆ ಅದೂ ಒಂದು ಜ್ಞಾನವೇ ಆಯಿತು. ಶ್ರವಣ ಅಂತ ಹೇಳಿದರೆ ಏನು? ಶ್ರವಣ ಅಂತ ಹೇಳಿದರೆ ವಾಕ್ಯಾರ್ಥ ಜ್ಞಾನಂ, ವಾಕ್ಯಾರ್ಥ ಗ್ರಹಣ, ಅದನ್ನೇ ಶ್ರವಣ ಅನ್ನೋದು. ಹಾಗಾಗಿ ಶ್ರವಣ ಅನ್ನೋದು ಒಂದು ಜ್ಞಾನವೇ, ಮನನ ಅನ್ನೋದು ಜ್ಞಾನವೇ, ಧ್ಯಾನ ಅನ್ನೋದು ಒಂದು ಜ್ಞಾನವೇ. ಆದ್ದರಿಂದ ಶ್ರವಣಾದಿಗಳಿಂದ ಉಂಟಾದ ಪ್ರಸಾದ ಅಂದರೆ ಜ್ಞಾನದಿಂದ ಉಂಟಾದ ಪ್ರಸಾದ ಅಂತ ಅರ್ಥ ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ಆ ಜ್ಞಾನದಿಂದ ಉಂಟಾದ ಪ್ರಸಾದದಿಂದ ಈ ಲೋಕಗಳೆಲ್ಲ ಸಿಗ್ತಾವೆ
ಅಂತ ಹೀಗೂ ಅರ್ಥ ಮಾಡಬಹುದು ಅಂತಾರೆ. ಮತ್ತು ಇನ್ನೊಂದು ಪಕ್ಷವನ್ನು ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಅಪರೋಕ್ಷ ಜ್ಞಾನ ಆದ ಮೇಲೇ ಇಲ್ಲಿಗೆಲ್ಲ ಹೋಗೋದು, ಜನಲೋಕ ಮೊದಲಾದವುಗಳಿಗೆ ಹೋಗೋದು. ಆದರೆ ಆ ಜನಲೋಕಕ್ಕೆ ಹೋಗಲಿಕ್ಕೆ ಬೇಕಾದ ಪುಣ್ಯ ಪ್ರಸಾದ ಯಾವುದರಿಂದ ಉಂಟಾಗಿದ್ದು ಅಂತ ಹೇಳಿದರೆ, ಅವನ ಅಪರೋಕ್ಷ ಜ್ಞಾನಕ್ಕಾಗಿ ಶ್ರವಣ ಮನನ ಧ್ಯಾನಗಳನ್ನೆಲ್ಲ ಏನು ಮಾಡಿದ್ನೋ, ಅದರ ನಂತರವೂ ಏನು ಶ್ರವಣ ಮನನ ಧ್ಯಾನಗಳನ್ನು ಮಾಡಿದ್ನೋ ಅಂತಹ ಅನೇಕ ವಿಧವಾದ ಕರ್ಮಗಳಿಂದ ಅದರಿಂದ ಅವನಿಗೆ ಅಂತಹ ಒಂದು ಪ್ರಸಾದ ಉಂಟಾಯಿತು. ಆ ಪ್ರಸಾದದಿಂದ ಅವನು ಆ ಲೋಕದಲ್ಲಿ ಇರಲಿಕ್ಕೆ ಅಧಿಕಾರವನ್ನು ಪಡೆದ ಅಂತ. ಅಪರೋಕ್ಷ ಜ್ಞಾನದಿಂದ ಮೋಕ್ಷದಲ್ಲಿ ಇರಲಿಕ್ಕೆ ಅಧಿಕಾರ. ಜನಲೋಕಾದಿಗಳಲ್ಲಿರಬೇಕು ಅಂತ ಹೇಳಿದರೆ ಅದಕ್ಕೊಂದು ಪುಣ್ಯ ಬೇಕಲ್ಲ, ಅದಕ್ಕೊಂದು ಅಧಿಕಾರ ಬೇಕಲ್ಲ. ಅದು ಎಲ್ಲಿಂದ ಸಿಕ್ತು ಅಂತ ಹೇಳಿದರೆ, ಶ್ರವಣಾದಿಗಳನ್ನು ಮಾಡಿದ್ದರಿಂದ ಏನು ಪರಮಾತ್ಮನ ಪ್ರಸಾದ ಉಂಟಾಯಿತೋ ಅದರಿಂದಾಗಿ ಅಪರೋಕ್ಷ ಜ್ಞಾನಿಯಾದವನೇ ಜನಲೋಕಾದಿಗಳಲ್ಲಿ ಇರ್ತಾನೆ ಅಂತ ಹೀಗೆ ಮತ್ತೊಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ವ್ಯಾಖ್ಯಾನಗಳು ಬೇರೆ 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 ಕಡೆಯಿಂದ ಸಂಗ್ರಹ ಮಾಡಿದ ವ್ಯಾಖ್ಯಾನಗಳು. ಇವೆಲ್ಲವನ್ನು ಹೇಳಿ ತಮ್ಮ ಅಭಿಪ್ರಾಯ ಏನು ಅಂತ ಹೇಳೋದೇ ಇಲ್ಲ. ಅಂದರೆ ಅದರ ಅಭಿಪ್ರಾಯ ಇವೆಲ್ಲವೂ ನನಗೆ ಸಮ್ಮತ ಅಂತ ಈ ರೀತಿಯಾಗಿ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇದನ್ನೇ ರಾಯರ ವ್ಯಾಖ್ಯಾನದ ಕೌಶಲ ಅಂತ ಹೇಳೋದು. ರಾಯರು ಯಾವತ್ತೂ ಕೂಡ ನ ಸದ್ಭಿಹಿ ಸಾಕಂ ಮೀಮಾಂಸತೆ, ಸಜ್ಜನರ ಒಟ್ಟಿಗೆ ಅವರು ಎಲ್ಲೂ ವಿವಾದ ಮಾಡಲಿಲ್ಲಂತೆ. ಒಬ್ಬ ಅಪರೋಕ್ಷ ಜ್ಞಾನಿ ಹೇಳಿದ್ದಾನೆ ಅಂತ ಹೇಳಿದರೆ ಅದು ವಿರುದ್ಧ ಆಗಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಆ ಅಪರೋಕ್ಷ ಜ್ಞಾನಿಯ ಮಾತು, ಮತ್ತೊಬ್ಬ ಅಪರೋಕ್ಷ ಜ್ಞಾನಿಯ ಮಾತು ಅವೆಲ್ಲವನ್ನು ಸಂಗ್ರಹ ಮಾಡಿ ಈ 4 ಪಕ್ಷದಲ್ಲಿಯೂ ಇದನ್ನು ಕೂಡಿಸಬಹುದು ಅಂತ ಹೀಗೆ ರಾಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದು ಅವರ ವ್ಯಾಖ್ಯಾನದ ಕೌಶಲ. ಮತ್ತು ಪ್ರವದಂತಿ ಅಂತ, ಅವರು ತುಂಬ ಸತ್ಯವನ್ನೇ ಹೇಳುವಂಥವ್ರು ಅಂತ. ಏನಿದೆಯೋ ಅದನ್ನೇ ಹೇಳ್ತಾರೆ ರಾಯರು ಅಂತ. ಅದಕ್ಕೆ ನಮಗೆ ಒಳ್ಳೆ ದೃಷ್ಟಾಂತ ಅಂತ ಹೇಳಿದರೆ, ಈ ಮಾಂಡೂಕ ಉಪನಿಷತ್ತಿನ ಖಂಡಾರ್ಥವನ್ನು ನೋಡಿದಾಗ ಅದು ನಮಗೆ ಸ್ಪಷ್ಟ ಆಗತ್ತೆ. ಹಾಗೆ ಗೀತೆಯನ್ನು ನೋಡಿದಾಗಲೂ, ಗೀತಾ ವಿವೃತಿಯನ್ನು ನೋಡಿದಾಗಲೂ ಕೂಡ ಈ ಅಂಶ ಸ್ಪಷ್ಟ ಆಗ್ತಾ ಇದೆ. ಗೀತಾ ವಿವೃತಿಯಲ್ಲಿ ಒಂದು ಅಂಶವನ್ನು ಹೇಳ್ತಾರೆ. ದುರ್ಯೋಧನ ತಾನು ಭೀಷ್ಮಾಚಾರ್ಯರ ಸಮ್ಮುಖದಲ್ಲಿಯೇ ಹೇಳಿಕೊಳ್ತಾ ಇದ್ದಾನೆ, ನನ್ನ ಸೇನೆಯನ್ನು ನೋಡಿದಾಗ ನನಗೆ ಇದು ಸಮರ್ಥ ಅಂತ ಅನಿಸೋದಿಲ್ಲ, ಆದರೆ ಭೀಮಾಭಿರಕ್ಷಿತವಾದ ಸೇನೆಯನ್ನು ನೋಡಿದಾಗ ಅದು ಸಮರ್ಥ ಅಂತ ಅನ್ನಿಸ್ತಾ ಇದೆ ಅಂತ ತಿಳಿಸ್ತಾನೆ. ಹಾಗೆ ತನ್ನ ದುಃಖವನ್ನು ತೋಡ್ಕೊಳ್ತಾನೆ ದುರ್ಯೋಧನ. ಭೀಷ್ಮಾಚಾರ್ಯರ ಹತ್ತಿರ ಅಹಂಕಾರದಿಂದ ಈ ಎಲ್ಲ ಮಾತುಗಳನ್ನು ಆಡ್ತಾನೆ. ನಿಮ್ಮ ರಕ್ಷಣೆಯಲ್ಲಿರುವಂತಹ ಸೇನೆ ಅದು ಸಮರ್ಥವಾಗಿಲ್ಲ ಅಂತ ಮಾತಾಡಿದಾಗ ಆವಾಗ ಭೀಷ್ಮಾಚಾರ್ಯರು ಶಂಖನಾದವನ್ನು ಮಾಡಿದರು ಅಂತ ಗೀತೆ ಹೇಳ್ತಾ ಇದೆ. ಅಲ್ಲಿ ಶ್ಲೋಕ ಇದೆ, ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಹಿ ಶಂಖಂ ದದ್ಮೌ ಪ್ರತಾಪವಾನ್ ಅಂತ ತಿಳಿಸಿದ್ದಾರೆ. ಈ ಶ್ಲೋಕವನ್ನು ನೋಡಿದಾಗ ನಮಗೇನು ಅನಿಸೋದು ಅಂತ ಹೇಳಿದರೆ, ಆ ದುರ್ಯೋಧನನಿಗೆ ಸಂತೋಷವನ್ನು ಉಂಟು ಮಾಡ್ತಾ ಸಿಂಹನಾದವನ್ನು ಮಾಡಿ ತಾವು ಶಂಖನಾದವನ್ನು ಮಾಡಿದರು ಅಂತ ಈ ಶ್ಲೋಕದ ಅಭಿಪ್ರಾಯ ಕಾಣಿಸುತ್ತೆ. ಆ ಶತ್ರಂತವಾದ ಶಬ್ದವನ್ನು ನೋಡಿದಾಗ ಸಂಜನಯನ್ ಸಂತೋಷವನ್ನು ಉಂಟು ಮಾಡ್ತಾ, ಹರ್ಷಂ ಸಂಜನಯನ್ ಅಂತ ಈ ಅರ್ಥ ನಮಗೆ ಕಾಣಿಸುತ್ತೆ. ಆದರೆ ರಾಯರಿಗೆ ಇಲ್ಲಿ ಈ ಅರ್ಥವನ್ನು ಇಟ್ಟುಕೊಳ್ಳೋದು ಸ್ವಾರಸ್ಯ ಅಲ್ಲ ಅಂತ ಅನಿಸಿದೆ. ಅವ್ರು ಹೇಳ್ತಾರೆ, ದುರ್ಯೋಧನ ದುಃಖ ಸ್ವರೂಪಿ ಅವನು. ಅವನಿಗೆ ಯಾರು ಏನು ಮಾಡಿದರೂ ಕೂಡ ಆನಂದ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಭೀಷ್ಮಾಚಾರ್ಯರ ಮೇಲೆ ನಂಬಿಕೆನೇ ಇಲ್ಲ. ಅಂತಹ ವ್ಯಕ್ತಿ ಭೀಷ್ಮಾಚಾರ್ಯರ ಒಂದು ಕ್ರಿಯೆಯಿಂದ ಸಂತುಷ್ಟನಾಗ್ತಾನ? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲೇನಂತ ವ್ಯಾಖ್ಯಾನ ಮಾಡಬೇಕು? ಸಂಜನಯನ್ ಅನ್ನೋದಕ್ಕೆ ಲಕ್ಷಣ ಹೇತ್ವೋ ಕ್ರಿಯಾಯ ಅಂತ ಸೂತ್ರವನ್ನು ಉಲ್ಲೇಖ ಮಾಡಿ, ಈ ಸೂತ್ರದ ಪ್ರಕಾರ ಇಲ್ಲಿ ಹೇತ್ವರ್ಥದಲ್ಲಿ
ಶತ್ರು ಪ್ರತ್ಯಯ ಇದೆ. ಹಾಗಾಗಿ ಸಂಜನಯನ್ ಅಂತ ಹೇಳಿದರೆ ಸಂಜನಯಿತುಂ ಅಂತ ಅರ್ಥವನ್ನು ಮಾಡ್ತಾರೆ. ತಸ್ಯ ಹರ್ಷಂ ಸಂಜನಯಿತುಂ, ಆ ದುರ್ಯೋಧನನಿಗೆ ಸಂತೋಷವನ್ನು ಉಂಟು ಮಾಡಬೇಕು ಅಂತ ಇವರು ಶಂಖನಾದವನ್ನು ಸಿಂಹನಾದವನ್ನು ಮಾಡಿದರು ಅಂತ ಅಷ್ಟೇ ಅರ್ಥ. ಅವನಿಗೆ ಸಂತೋಷ ಉಂಟಾಯಿತು ಅಲ್ಲ, ಅವನಿಗೆ ಸಂತೋಷ ಉಂಟಾಗೋದೇ ಇಲ್ಲ, ನಂಬಿಕೆನೇ ಇಲ್ಲ. ಆದರೆ ಅವರು ಪ್ರಯತ್ನ ಪಟ್ಟರು ಅಂತ ಅಷ್ಟೇ ಅಭಿಪ್ರಾಯ. ಹಾಗಾಗಿ ಸಂಜನಯಿತುಂ ಅಂತ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಹೀಗೆ ಏನಿದೆಯೋ, ಏನು ಅಂಶ ಇದೆಯೋ, ನಿಜವಾದ ಅಂಶ ಏನಿದೆಯೋ ಅದನ್ನೇ ಹೇಳ್ತಾರೆ. ಸತ್ಯ ಧರ್ಮ ರಥಾಯಚ, ರಾಯರು ಸತ್ಯರಥರಾಗಿದ್ದಾರೆ, ಯಾವತ್ತು ಪ್ರಾಮಾಣಿಕವಾದ ವಿಷಯವನ್ನೇ ನಮಗೆ ಕೊಡುವಂಥವರಾಗಿದ್ದಾರೆ. ಅದು ಅವರ ಮತ್ತೊಂದು ಮಾತನ್ನು ಗಮನಿಸಿದಾಗ ಇನ್ನೂ ಸ್ಫುಟವಾಗತ್ತೆ. ಮಾಂಡೂಕ ಉಪನಿಷತ್ತನ್ನು ವ್ಯಾಖ್ಯಾನಿಸಬೇಕಾದರೆ ಮಾಂಡೂಕ ಉಪನಿಷತ್ತಿನ ಒಂದು ಭಾಗ, ಅಲ್ಲಿ ಅನೇಕ ರೂಪಗಳ ಉಲ್ಲೇಖ ಇದೆ. ತುರಿಯ ರೂಪವನ್ನು ವರ್ಣನೆ ಮಾಡುವಂತಹ ಪ್ರಸಂಗ. ಆ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ, ನಾಂತಃ ಪ್ರಜ್ಞಂ ನ ಬಹಿಪ್ರಜ್ಞಂ ನೋಭಯತ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾ ಪ್ರಜ್ಞಂ ಚತುರ್ಥಂ ಮನ್ಯಂತೆ. ಪರಮಾತ್ಮನ ತುರಿಯ ರೂಪ ಇಂಥದ್ದು ಅಂತ ಹೇಳಿದ್ದಾರೆ. ಪರಮಾತ್ಮನ ತುರಿಯ ರೂಪ ನಾಂತಃಪ್ರಜ್ಞಂ, ಅಂತಃಪ್ರಜ್ಞಾಪಕ ಅಲ್ಲ. ಅಂದರೆ ಒಳಗಡೆ ಪ್ರಪಂಚವನ್ನು, ದೇಹದ ಒಳಗಡೆ ಇರುವಂತಹ ಪ್ರಪಂಚವನ್ನು ತೋರಿಸುವಂತಹದ್ದಲ್ಲ. ದೇಹದ ಒಳಗಡೆ ಇರುವಂತಹ ಪ್ರಪಂಚವನ್ನು ತೋರಿಸುವಂತಹ ರೂಪ ಅದು ತೈಜಸ ರೂಪ. ಆ ತೈಜಸ ರೂಪ ಒಳಗಡೆ ಸ್ವಾಪ್ನ ಪದಾರ್ಥಗಳನ್ನು, ಕನಸಿನಲ್ಲಿ ಕಾಣುವ ಪದಾರ್ಥಗಳನ್ನು ತೋರಿಸುವಂತಹ ರೂಪ. ಅಂತಹ ಕನಸಿನಲ್ಲಿ ಕಾಣಿಸುವಂಥದ್ದೇನಿದೆಯೋ ಅದನ್ನು ಯಾರು ಮಾಡೋದಿಲ್ಲ, ತುರಿಯ ರೂಪದಲ್ಲಿ ಪರಮಾತ್ಮ ಆ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ನಾಂತಃಪ್ರಜ್ಞಂ ನ ಬಹಿಪ್ರಜ್ಞಂ. ಬಹಿಪ್ರಜ್ಞಾ ಅಂತ ಹೇಳಿದ್ರೆ ಹೊರಗಡೆ ಇರುವಂತಹ ರೂಪವನ್ನು ತೋರಿಸುವಂಥವನು, ಅದು ವಿಶ್ವನಾಮಕ ಪರಮಾತ್ಮ. ಹೊರಗಡೆ ಇರೋ ರೂಪಗಳನ್ನು ತೋರಿಸ್ತಾನೆ. ಈ ಹೊರಗಡೆ ಇರುವಂತಹ ರೂಪಗಳ ತೋರಿಸುವಿಕೆಯನ್ನು ಯಾರು ಮಾಡೋದಿಲ್ಲ, ಅದನ್ನು ತುರಿಯ ನಾಮಕ ಪರಮಾತ್ಮ ಮಾಡೋದಿಲ್ಲ. ನ ಬಹಿಪ್ರಜ್ಞಂ ನೋಭಯತ ಪ್ರಜ್ಞಂ. ಅಂದರೆ ನಾವು ಮಲಗಿರ್ತೇವೆ, ಯಾರೋ ನಮ್ಮ ಹೆಸರನ್ನು ಕರಿತಾ ಇರ್ತಾರೆ, ಕರಿತಾ ಇರಬೇಕಾದ್ರೆ ಕನಸು ಕಾಣ್ತಾ ಇರ್ತೇವೆ, ಅದರೊಟ್ಟಿಗೆ ಹೊರಗಡೆ ಶಬ್ದವೂ ಕೇಳಿಸ್ತಾ ಇರುತ್ತೆ. ಇದು ಉಭಯತ ಪ್ರಜ್ಞಾವಸ್ಥಾ ಅಂತ. ಎರಡೂ ಕೆಲಸ ಆಗ್ತಾ ಇದೆ. ಒಳಗಡೆ ಕನಸು ಕಾಣಿಸ್ತಾ ಇದೆ, ಹೊರಗಡೆ ಶಬ್ದವೂ ಕೇಳಿಸ್ತಾ ಇದೆ. ಇಂತಹ ಉಭಯ ಪ್ರಜ್ಞಾವಸ್ಥಾ ಇದನ್ನು ತುರಿಯ ನಾಮಕ ಪರಮಾತ್ಮ ಕೊಡೋದಿಲ್ಲ. ಮತ್ತು ನ ಪ್ರಜ್ಞಾನಘನಂ. ಪ್ರಜ್ಞಾನಘನ ಅಂತ ಹೇಳಿದರೆ ಘನವಾದ ಜೀವನ ಜ್ಞಾನವನ್ನು ಕೊಡುವಂತಹ ಪರಮಾತ್ಮನ ರೂಪ ಅದು ಪ್ರಾಜ್ಞನಾಮಕ ಪರಮಾತ್ಮ. ಘನ ಅಂತ ಹೇಳಿದರೆ ಆವೃತ ಅಂತ ಅರ್ಥ. ಅಜ್ಞಾನದಿಂದ ಆವೃತ, ಅಜ್ಞಾನದಿಂದ ಕೂಡಿರತಕ್ಕಂತಹ ಜೀವನನ್ನು ತೋರಿಸುವಂತಹ ರೂಪ ಪ್ರಾಜ್ಞರೂಪ. ಆ ಕೆಲಸವನ್ನು ಯಾರು ಮಾಡೋದಿಲ್ಲ, ತುರಿಯ ನಾಮಕ ಪರಮಾತ್ಮ ಮಾಡೋದಿಲ್ಲ. ಹಾಗಾಗಿ ಅವನು ನ ಪ್ರಜ್ಞಾನಘನಂ ಅಂತ ಹೇಳಿ, ಆಮೇಲೆ ನ ಪ್ರಜ್ಞಂ. ನ ಪ್ರಜ್ಞಾ ಅಂತ ಹೇಳಿದರೆ ಪ್ರಜ್ಞಾಪಕ ಅಲ್ಲ. ಪ್ರಜ್ಞಾಪಕ ಅಂತ ಹೇಳಿದರೆ ಸಮಾಧಿ ಅವಸ್ಥಾ ಅಂತ ಒಂದು ಅವಸ್ಥೆ ಇದೆ. ಸಮಾಧಿ ಅವಸ್ಥಾ ಅಂತ ಹೇಳಿದರೆ ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಬರ್ತಾನೇ ಇರುತ್ತೆ. ಆ ಚಿತ್ ಸಂತತಿ ಅದು ನಿರಂತರವಾಗಿರುತ್ತೆ. ಜ್ಞಾನ ಸಂತತಿ ಅನ್ನೋದು ನಿರಂತರವಾಗಿರುತ್ತೆ. ಯಾವುದೇ ಭೇರಿನಾದ, ಯಾವುದೇ ನಗಾರಿಯನ್ನು ಬಾರಿಸಿದರೂ, ಏನು ಮಾಡಿದರೂ ಕೂಡ ಅವನಿಗೆ ಎಚ್ಚರವೇ ಆಗೋದಿಲ್ಲ. ನಿರಂತರವಾಗಿ ಜ್ಞಾನ ಬರ್ತಾನೇ ಇದೆ. ಪರಮಾತ್ಮನ ಜ್ಞಾನ ನಿಲ್ತಾನೇ ಇಲ್ಲ. ಈ ಚಿತ್ ಸಂತತಿ ಅಂತ ಹೇಳ್ತಾರೆ. ಅಂತಹ ಜ್ಞಾನದ ಸಂತತಿ ಅದು ಉಂಟಾಗುವುದು ಯಾರಿಂದ? ಅಂತಹ ಕೆಲಸವನ್ನು ಯಾರು ಮಾಡೋದಿಲ್ಲ ಅಂತ ಹೇಳಿದರೆ ತುರಿಯ ನಾಮಕ ಪರಮಾತ್ಮ ಮಾಡ್ತಾ ಇಲ್ಲ. ನ ಪ್ರಜ್ಞಂ ಅಂತ ಹೇಳಿದ್ದಾರೆ. ಹಾಗಾದರೆ ತುರಿಯ ನಾಮಕ ಪರಮಾತ್ಮ ನಮಗೆ ಜ್ಞಾನವನ್ನೇ ಕೊಡೋದಿಲ್ವಾ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನಾ ಪ್ರಜ್ಞಂ. ಅವನು ಜ್ಞಾನ ಕೊಡೋದಿಲ್ಲ ಅಂತಲ್ಲ, ಮೋಕ್ಷಾವಸ್ಥೆಯಲ್ಲಿ ಅವನು ನಮಗೆ ಜ್ಞಾನವನ್ನು ಕೊಡ್ತಾನೆ. ಮೋಕ್ಷಾವಸ್ಥೆಯಲ್ಲಿ ನಮಗೆ ಉಂಟಾಗುವಂತಹ ಎಲ್ಲ ಜ್ಞಾನವನ್ನು ತುರಿಯ ನಾಮಕನಾದ ಪರಮಾತ್ಮ ಕೊಡ್ತಾ ಇದ್ದಾನೆ ಅಂತ. ಹೀಗೆ ತುರಿಯ ನಾಮಕ ಪರಮಾತ್ಮನ ವರ್ಣನೆ ಇದೆ.
ಈ ರೀತಿಯಾಗಿ ವರ್ಣನೆ ಮಾಡಬೇಕಾದ್ರೆ 3 ರೂಪಗಳನ್ನು ಉಲ್ಲೇಖ ಮಾಡ್ತಾರೆ. 3 ರೂಪಗಳು ನಮಗೆ ಸ್ವಾಪನ ಪದಾರ್ಥವನ್ನು ತೋರಿಸುವಂತಹ ತೈಜಸ ರೂಪ, ಮತ್ತು ಹೊರಗಡೆ ಪದಾರ್ಥವನ್ನು ತೋರಿಸುವಂತಹ ವಿಶ್ವರೂಪ, ನಿದ್ರೆಯನ್ನು ಕೊಡುವಂತಹ ಪ್ರಾಜ್ಞರೂಪ. ಇಷ್ಟು ರೂಪಗಳನ್ನು ಉಲ್ಲೇಖ ಮಾಡಿ ಇನ್ನುಳಿದ 2 ರೂಪಗಳು ಉಭಯತ ಪ್ರಜ್ಞಾವಸ್ಥೆಯನ್ನು, ಅಂದರೆ ಸ್ವಪ್ನವನ್ನು ಕಾಣ್ತಾ ಶಬ್ದವನ್ನು ಕೇಳಿಸ್ಕೊಳ್ತಾ ಇದ್ದೇವೆ, ಇಂತಹ ಅವಸ್ಥೆಯನ್ನು ಕೊಡುವಂತಹ ರೂಪ ಯಾವುದು? ಮತ್ತು ಪ್ರಜ್ಞಾ ಅಂತ ಹೇಳಿದರೆ ಸಮಾಧಿ ಅವಸ್ಥೆಯಲ್ಲಿ ನಮಗೆ ನಿರಂತರವಾಗಿ ಜ್ಞಾನ ಬರುವಂತೆ ಮಾಡುವಂತಹ ರೂಪ ಯಾವುದು ಅಂತ ಪ್ರಶ್ನೆ ಬಂದರೆ, ಕಿಂ ಕರ್ತೃಕಂ ವ್ಯಾಪಾರದ್ವಯಂ ಇತಿತು ವಿಚಾರಣೀಯಂ ಅಂತ ಹೇಳ್ತಾರೆ. ಈ 2 ರೂಪಗಳು ಯಾವುದು, ಈ 2 ಕೆಲಸವನ್ನು ಮಾಡುವಂತಹ ರೂಪಗಳು ಯಾವುದು ಅನ್ನೋದನ್ನು ವಿಚಾರ ಮಾಡಬೇಕು ಅಂತ ಅಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ. ಮಹಾಭಾಷ್ಯಕಾರ ಒಂದು ಮಾತನ್ನು ಹೇಳ್ತಾನೆ, ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಅದ್ಯತ್ವೇತು ಕಿಂಚಿದಧೀತ್ಯ ವ್ಯಾಕರ್ತಾರ ಭವಂತಿ ಅಂತ. ಈಗಿನ ಜನರೆಲ್ಲ ಹೇಗಿರ್ತಾರೆ ಅಂತ ಆವಾಗಲೇ ಹೇಳಿದ್ದ ಪತಂಜಲಿ ಮಹರ್ಷಿಗಳು, ಆಗಲೇ ಹೇಳಿದರು, ಸ್ವಲ್ಪ ಓದಿರ್ತಾರೆ, ತುಂಬ ಮಾತಾಡ್ಬಿಡ್ತಾರೆ ಅಂತ. ಅದಾಗಬಾರ್ದಂತೆ, ತುಂಬ ಓದಿರಬೇಕು, ಆದರೆ ಮಾತು ಸಂಕ್ಷಿಪ್ತವಾಗಿರಬೇಕು ಅಂತ. ರಾಯರ ಬಗ್ಗೆ ವರ್ಣನೆ ಮಾಡ್ತಾರೆ, ಅವರ ಸ್ವರೂಪವನ್ನು ತಿಳಿಸ್ಬೇಕಾದ್ರೆ ಹೇಳ್ತಾರೆ, ವೇತ್ತಿ ವರ್ಣ ನಿಚಯಂ ಸಮಯಾನಾಂ ಸಂಖ್ಯೆಯ ಸಹ ಧಿಯೈಷ ಸಹಾರ್ಥೈಹಿ ಅಂತ. ಅವರ ಜ್ಞಾನದ ಮಟ್ಟ ಎಷ್ಟಿತ್ತು ಅಂತ ಹೇಳಬೇಕಾದ್ರೆ, ವೇತ್ತಿ ವರ್ಣ ನಿಚಯಂ ಸಮಯಾನಾಂ, ಎಷ್ಟು ಮತಗಳಿವೆಯೋ ಆ ಎಲ್ಲ ಮತಗಳ ಗ್ರಂಥಗಳ ವರ್ಣಗಳೆಷ್ಟಿವೆ, ಒಂದೊಂದು ಗ್ರಂಥದಲ್ಲಿ ಎಷ್ಟು ವರ್ಣಗಳಿವೆ ಅದೆಲ್ಲ ಗೊತ್ತಿತ್ತಂತೆ. ವರ್ಣ ನಿಚಯಂ ವೇತ್ತಿ ಅಂತಾರೆ. ಅಲ್ಲ, ಏನೋ ಬಾಯ್ಪಾಠ ಮಾಡಿದ್ದಾರೆ, ವರ್ಣಗಳಿಷ್ಟು ಅಂತ ತಿಳ್ಕೊಂಡಿದ್ದಾರೆ, ಸರಿ ಅಂತ ಹೇಳೋಣ ಅಂತ ಹೇಳಿದರೆ ಮತ್ತೆ ಹೇಳ್ತಾರೆ, ಸಹಾರ್ಥೈಹಿ, ಆ ಪ್ರತಿಯೊಂದು ವರ್ಣದ ಅರ್ಥ ಅವರಿಗೆ ಗೊತ್ತಿತ್ತಂತೆ, ಒಂದೊಂದು ವರ್ಣದ ಅರ್ಥವೂ ಕೂಡ ಗೊತ್ತಿತ್ತು. ಅಷ್ಟು ಬುದ್ಧಿಮಟ್ಟ ಅಂತ, ಅಷ್ಟು ಬುದ್ಧಿಮಟ್ಟ ಇದೆ. ಆದರೆ ತಮಗೆ ಇದು ಗೊತ್ತಾಗಲಿಲ್ಲ, ಇನ್ನೂ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಅವರ ಪ್ರಾಮಾಣಿಕತನ ಎಂಥದ್ದು ಅಂತ. ಅವರು ಈ 2 ರೂಪಗಳನ್ನು ಇನ್ನೂ ವಿಚಾರ ಮಾಡಬೇಕು, ಪ್ರಜ್ಞರೂಪ ಯಾವುದು ಮತ್ತು ಉಭಯತ ಪ್ರಜ್ಞರೂಪ ಯಾವುದು ಅನ್ನೋದನ್ನು ಇನ್ನೂ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದರೆ ಅದೇ ನಿಜವಾದ ಅವರ ಸತ್ಯಧರ್ಮರ ತತ್ವ. ಹೇಗೆ ಪ್ರಾಮಾಣಿಕವಾದ ಜೀವನವನ್ನು ನಡೆಸಬೇಕು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟು ನಮಗೆಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಎಲ್ಲರಿಗೂ ಪೂಜ್ಯರಾಗಿ ಇರುವಂತಹ ರಾಯರ ಮಹಿಮೆಯನ್ನು ಎಷ್ಟು ವರ್ಣನೆ ಮಾಡಿದರೂ ಕೂಡ ಸಾಕಾಗೋದಿಲ್ಲ. ಅವರ ಪಾದದ ಧೂಳಿ ಅದು ನಮಗೆ ತಾಕಿದರೂ ಕೂಡ ಸಾಕು, ನಾವೆಲ್ಲರೂ ಶುದ್ಧರಾಗ್ತೇವೆ ಎಂಬುದಾಗಿ ಚಿಂತಿಸ್ತಾ ಈ ನನ್ನ ಮಾತುಗಳನ್ನು ಆಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.